ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೆ ನಿನ್ನೆ ಗುಡ್ ನ್ಯೂಸ್ ಸಿಕ್ತು. ಅಂಡ್ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವವಾದಂಥ ಒಂದು ವಿಶೇಷವಾದಂಥ ವಿಷಯವನ್ನು ಈಗ ಆಲ್ರೆಡಿ ನಿಮಗೆ ತಿಳಿಸಿದೆ. ನಿನ್ನೆ 56,342 ಹುದ್ದೆಗಳ ಭರ್ತಿಗೆ ಈ ಒಂದು ಸಚಿವ ಸಂಪುಟದ ಈಗ ಒಪ್ಪಿಗೆ ಸಿಕ್ಕಿದೆ. ಸೊ ಇನ್ನೊಂದು ಒಳ ಮೀಸಲಾತಿಯ ವಿಷಯವಾಗಿ ಏನಿಷ್ಟು ದಿನ ತಡ ಆಗ್ತಾ ಇತ್ತು, ಸೊ ಅದಕ್ಕೂ ಕೂಡ ಈಗ ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಸಿಕ್ಕಂಗಾಯಿತು. ಒಳ ಮೀಸಲಾತಿ ಕೂಡ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಇನ್ನೇನೀಗ ಅಧಿಕೃತವಾಗಿ ಗೆಜೆಟ್ ಹೊರಡಿಸೋದಷ್ಟೇ ಬಾಕಿ. ಅಂಡ್ ಇದಾದ್ಮೇಲೆ ಇನ್ನೆಷ್ಟು ದಿನಕ್ಕೆ ನೋಟಿಫಿಕೇಶನ್ ಆಗ್ಬೋದು ಅಂತೇಳಿ ತುಂಬಾ ಜನರದ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಯಾವೆಲ್ಲ ಇಲಾಖೆಯಲ್ಲಿ ಎಷ್ಟೆಲ್ಲ ಹುದ್ದೆಗಳು ಅಂತೇಳಿ ತುಂಬಾ ಜನ ಪ್ರಶ್ನೆ ನಿನ್ನೆಯಿಂದ ಕೇಳ್ತಾನೆ ಇದ್ದೀರಾ. ಸೊ ಕಂಪ್ಲೀಟ್ ಆಗಿ ಸವಿವರವಾಗಿ ಏನೇನಾಗುತ್ತೆ, ಏನೇನಾಗಬಹುದು, ಅಂಡ್ ಈ ಒಂದು 50% ರೆಕ್ರೂಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ, ರೋಸ್ಟರ್ ಏನು ಸಮಸ್ಯೆ ಬರಲ್ವಾ, ಏನೇನು ಎಲ್ಲ ಕ್ಲಾರಿಟಿಯಾಗಿ ತಿಳಿಸ್ಬಿಡ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರು ಕೂಡ ಅರ್ಧಮರ್ಧ ನೋಡಿ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಮಾಹಿತಿ ಅರ್ಥ ಆಗಲ್ಲ. ಸೊ ಕ್ಲಿಯರ್ ಆಗಿ ನೋಡ್ಬಿಡಿ. ಆ್ಯಂಡ್ ಇಷ್ಟು ದಿನ ನೀವು ಕೊಟ್ಟಂತ ಸಪೋರ್ಟ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮೊದಲನೇದಾಗಿ ಈಗ ಇಷ್ಟು ದಿನ 56% ಮೇಲೆ ರೆಕ್ರೂಟ್ಮೆಂಟ್ಗಳನ್ನು ಮಾಡಿದ್ರು. ಇವೇನು ಒಳ ಮೀಸಲಾತಿ ಕೂಡ 56 ಮೇಲೆ ಮಾಡಿರೋದು. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು 50 ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ಹಾಗಾದ್ರೆ ಸಮಸ್ಯೆ ಬರಲ್ವಾ ಅಂತ ಕೇಳಿದ್ರೆ ನೋಡಿ, ಸರ್ಕಾರ ಕ್ಲಿಯರ್ ಆಗಿ ಅಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿರುವಂಥದ್ದು ಈ ಒಂದು ನೇಮಕಾತಿ ಅಂದ್ರೆ ಈಗ 56,000 ಪೋಸ್ಟ್ಗಳನ್ನ ಏನ್ ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಮಾತ್ರ ಇವರು ಒಳ ಮೀಸಲಾತಿಯನ್ನ ಅನ್ವಯಿಸಲ್ಲ. ಅಂದ್ರೆ ಅದನ್ನ 6% ಪೆಂಡಿಂಗ್ ಅಲ್ಲಿ ಇಡ್ತಾರೆ. ಅದು ಕೋರ್ಟ್ ಆದೇಶದವರೆಗೂ ಕೂಡ ನಾವು ಕಾಯ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು, ಈಗ 50% ಮೇಲೆ ಹೊಸದಾಗಿ ಮತ್ತೆ ರೋಸ್ಟರನ್ನು ರೆಡಿ ಮಾಡಬೇಕಾಗುತ್ತೆ. ಸೊ ಅದು ಪ್ರಕ್ರಿಯೆಗಳಿಗೆ ಒಂದು ಸಮಯ ಬೇಕು. ಮಿನಿಮಮ್ 30 ಡೇಸ್ ಆದರೂ ಬೇಕಂದ್ರೆ 1 ಮಂತ್ ಆದರೂ ಸಮಯಾವಕಾಶ ಬೇಕಾಗುತ್ತೆ. ಅಂದರೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಈಗ ಏನೇನು ಯಾವ್ಯಾವ ನೋಟಿಫಿಕೇಶನ್ ಮಾಡೋದಿದೆ, ಸೊ ಅಲ್ಲೆಲ್ಲ ರೋಸ್ಟರನ್ನು ರೆಡಿ ಮಾಡ್ತಾರೆ. ಸೊ ಈಗ 56 ಇದನ್ನು 50 ಮಾಡ್ತಾರೆ. ಇನ್ನು GM ಕ್ಯಾಂಡಿಡೇಟ್ಸ್ಗಳಿಗೆ ಸಮಸ್ಯೆ 3A 3B ದವರಿಗೆಲ್ಲ ಅಂತ ಕೇಳ್ತಾ ಇದ್ರೆ ಅದೇನೋ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೊಂದು, ಈಗ ಪ್ರಮುಖವಾಗಿ ಯಾವ ಒಂದು ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅನ್ನುವಂಥದ್ದು 56,342 ಹುದ್ದೆಗಳಲ್ಲಿ ಯಾವುದರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅನ್ನುವಂಥದ್ದು ಈಗ ಮಾಹಿತಿ ತುಂಬ ಪ್ರಮುಖವಾಗಿ ಈಗ ಬೇಕಾಗಿರುವಂಥದ್ದು ನಿಮಗೆ. ಸೊ ನೋಡಿ, ಇಲ್ಲಿ ಎರಡು ರೀತಿಯಾಗಿ ಎರಡು ನೋಟಿಫಿಕೇಶನ್ಸ್ ಆಗುತ್ತೆ. ಅಂದರೆ HK ನಾನ್ HK ನಿಮ್ಗೆ ಗೊತ್ತಿದೆ, ಎವ್ರಿ ಟೈಮ್ 2 HK ಮತ್ತು ನಾನ್ HK ಎರಡು ಮಾಡ್ತಾರೆ. ಸೊ ಇದರಲ್ಲಿ HKಯಲ್ಲಿ ನೋಡಿ, ಈಗ ಇರುವಂಥ ಮಾಹಿತಿಯಲ್ಲಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ನಿರ್ಧಾರಕ್ಕೆ ಬಂದಿರುವಂಥದ್ದು HK ವಿಭಾಗದಲ್ಲಿ ವಿವಿಧ ಇಲಾಖೆಗಳಲ್ಲಿ 32,132 ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಹುದ್ದೆಗಳಿಗೂ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥದ್ದು. ಎಷ್ಟು? 32,132 HK ಭಾಗದಲ್ಲಿ. HKನೇ ಜಾಸ್ತಿ ಇದೆ ಈಗ ನೋಟಿಫಿಕೇಶನ್ ಆಗೋ ಲಿಸ್ಟಲ್ಲಿರೋ ಪೋಸ್ಟು. ನಾನ್ HKಯಲ್ಲಿ 24,300 ಹುದ್ದೆಗಳಿದೆ. ಇದರಲ್ಲಿ ಯಾವ್ಯಾವ ಇಲಾಖೆ ಏನು ಅಂತೆಲ್ಲ ತಿಳಿಸ್ತೀನಿ. ಮೊದಲು HKಯಲ್ಲಿ ನೋಡಿ, HKಯಲ್ಲಿ 32,132 ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಒಪ್ಪಿರುವಂಥದ್ದು. ಈಗ ನಾನ್ HKಯಲ್ಲಿ 24,300, ನಾನ್ HKಯಲ್ಲಿ ಕಡಿಮೆ ಇರುವಂಥದ್ದು. ಇನ್ನು ರೋಸ್ಟರ್ ರೆಡಿ ಮಾಡೋಕ್ಕೆ ಒಂದು 30 ಡೇಸ್ ಆದ್ರೆ ಈಗ ಟೈಮ್ ಬೇಕಾಗುತ್ತೆ. ಸೊ ಇದರಲ್ಲಿ ಯಾವ್ದು ಈಗ ಪ್ರಮುಖವಾದಂಥದ್ದು ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಷ್ಟೆಷ್ಟು ಹುದ್ದೆಗಳು, ಏನೇನು ಕತೆ ಅನ್ನುವಂಥದ್ದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿ ಡೀಟೇಲ್ಸ್ ಸಿಗುತ್ತೆ. ಸೊ ವಿಶೇಷವಾಗಿ ನೋಡಿ, ನೀವು ಯಾವ್ದು ಈಗ ಇಂಪಾರ್ಟೆಂಟ್ ಇದೆ ರೆಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು, ಸೊ ಅದರಲ್ಲಿ ಇವ್ರು ಯಾವ್ದಕ್ಕೆ ಈಗ ಒಪ್ಕೊಂಡಿದ್ದಾರೆ ಆ್ಯಂಡ್ ಏನೇನೆಲ್ಲ ಮಾಡ್ತಾರೆ ಅನ್ನುವಂಥದ್ದು ನೋಡಿ ಮಾಹಿತಿಯನ್ನು. ಪ್ರಮುಖವಾಗಿ ಇಲ್ಲಿ ಒಟ್ಟು ನೋಟಿಫಿಕೇಶನ್ಸು ಆಗಬೇಕಾಗಿರುವಂಥದ್ದು, ಈಗ ಮಾಡಬೇಕಾಗಿರುವಂಥದ್ದು 56,000ದಲ್ಲಿ ಯಾವ್ದಿದೆ ಪ್ರಮುಖವಾದಂಥದ್ದು. ಪೊಲೀಸ್ ಇಲಾಖೆದು ಇದೆಯಾ? ತುಂಬ ಜನ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರಿ. ಈಗ ಪೊಲೀಸ್ ಇಲಾಖೆದಿದೆ, ಮತ್ತೆ ಬೇರೆ ಬೇರೆ ಆರೋಗ್ಯ ಇಲಾಖೆ, ಅವೆಲ್ಲ ಯಾವಾಗ ಆಗುತ್ತೆ ಅಂತ. ಸೊ ನೋಡಿ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾವು ಈಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಕೊಟ್ಟಿರುವಂಥ ಯಾವ್ದೀಗ ನಾನ್ HK ವಿಭಾಗದಲ್ಲಿ ಒಟ್ಟು 24,300 ಹುದ್ದೆಗಳ ಭರ್ತಿಗೆ ಸಚಿವ ಸಂಪುಟ ಒಪ್ಪಿರುವಂಥದ್ದು. ಹಾಗಾದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥ ನಾನ್ HK ಒಂದು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ, ಗ್ರೂಪ್ A ಎಷ್ಟಿದೆ, ಗ್ರೂಪ್ B ಎಷ್ಟಿದೆ, ಗ್ರೂಪ್ C ಎಷ್ಟಿದೆ ಅನ್ನುವಂಥದ್ದನ್ನ ತಿಳಿಸ್ಬಿಡ್ತೀನಿ. ನೋಡಿ, ಮೊದಲನೇದಾಗಿ ಇದರಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಾಗೆ ನೋಟಿಫಿಕೇಶನ್ಸ್ ಆದರೆ ಗ್ರೂಪ್ A ಹುದ್ದೆಗಳು 72 ಇದೆ, ಗ್ರೂಪ್ B 100 ಹುದ್ದೆಗಳಿದೆ, ಗ್ರೂಪ್ C 381. ಒಟ್ಟು ಕೃಷಿ ಇಲಾಖೆಯಲ್ಲಿ 553 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡೋದಕ್ಕೆ ಈಗ ರೆಡಿ ಆಗಿದ್ದಾರೆ. ಅಂದ್ರೆ ಕೃಷಿ ಇಲಾಖೆಯಲ್ಲಿ ನೋಡಿ, ಇದ್ರದ್ದು PDF ಅನ್ನ ನಾನು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಈಗ ಕೃಷಿ ಇಲಾಖೆಯಲ್ಲಿ 553, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದು 7 ಪೋಸ್ಟ್ ಇದೆ, ಪಶುಸಂಗೋಪನೆಯಲ್ಲಿ 31 ಇದೆ, ಅಂಡ್ ಆಹಾರ ಮತ್ತು ನಾಗರಿಕ ಸರಬರಾಜಲ್ಲಿ ಒಟ್ಟು ಇಷ್ಟಿಷ್ಟು ಅಂತ ಹುದ್ದೆಗಳನ್ನ ಇವರು
ಇದು ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಯಾವ್ದಾವ್ದು ಜಾಸ್ತಿ ಇದೆ ಅದನ್ನು ಹೇಳ್ಬಿಡ್ತೀನಿ. ಎಸ್ಪೆಷಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ 6847 ಇದೆ. ಸಾರಿಗೆ ಇಲಾಖೆಯಲ್ಲಿ ಒಂದು ಸಾರಿಗೆ ಇಲಾಖೆಯಲ್ಲಿ 6847 ಇದೆ, ಪ್ರವಾಸೋದ್ಯಮದಲ್ಲಿದೆ. ಆ್ಯಂಡ್ ಶಾಲಾ ಮತ್ತು ಶಿಕ್ಷಣ ಸಾಕ್ಷರತೆ ಅದರಲ್ಲೂ ಕೂಡ ಒಂದಿಷ್ಟು ಹುದ್ದೆಗಳಿದೆ. ಸೊ ನಾನು ಇದನ್ನು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ PDF ಅನ್ನು ಹಾಕ್ಬಿಡ್ತೀನಿ. ಸೊ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಂಬಿಡಿ. ಆ್ಯಂಡ್ ಇಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದನ್ನು ನೋಡ್ಕೊಳ್ಳಿ. ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಎಷ್ಟೆಷ್ಟು ಅಂತೇಳಿ, ಯಾಕಂದರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ನೋಡಿ, ಕೃಷಿ ಇಲಾಖೆಯಲ್ಲಿ ಒಟ್ಟು ಗ್ರೂಪ್ A 72, ಗ್ರೂಪ್ B 100, ಗ್ರೂಪ್ C 381, ಒಟ್ಟಾರೆ 553 ಹುದ್ದೆಗಳು ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂಥದ್ದು. ಆ್ಯಂಡ್ ಪಶುಸಂಗೋಪನೆಯಲ್ಲಿ 22 ಗ್ರೂಪ್ A ಹುದ್ದೆಗಳಿರುವಂಥದ್ದು ಅಷ್ಟೇ. ಆ್ಯಂಡ್ ಗ್ರೂಪ್ C 9, ಒಟ್ಟು 31. ಆ್ಯಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7 ಹುದ್ದೆಗಳು. ಆ್ಯಂಡ್ ಸಹಕಾರ ಇಲಾಖೆಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಇದರಲ್ಲಿ SD, FDA ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬಜೆಟ್ ಆದಮೇಲೆ ನಿಮಗೆ ಬಜೆಟಲ್ಲಿ ಈಗೇನು ಸೆಷನಲ್ಲಿ ಡಿಸ್ಕಷನ್ ಆಗುತ್ತೆ, ಸೊ ಅಲ್ಲಿ ಕ್ಯಾಬಿನೆಟ್ ನೋಟಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದಾದಮೇಲೆ ನೀವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಕೂಡ ನೋಡ್ಬೋದು. ಆ್ಯಂಡ್ ಒಳಾಡಳಿತ ಇಲಾಖೆಯಲ್ಲಿ ಜಾಸ್ತಿ ಇರುವಂಥದ್ದು ಪೋಸ್ಟ್ 552 ಗ್ರೂಪ್ C ಇದೆ. ಆ್ಯಂಡ್ ಸಣ್ಣ ನೀರಾವರಿ ಮತ್ತು ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ. ಆ್ಯಂಡ್ ಅದಾದಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ನೋಡಿ ಇಲ್ಲಿ ಒಟ್ಟು 351. ಇದರಲ್ಲಿ ಯಾವ್ದಾವ್ದು ಇದೆ, PDO ಇದೆಯಾ, SD, FDA ಇದೆಯಾ, ಸೆಕ್ರೆಟರಿಯೇಟ್ ಇದೆಯಾ, ಎಲ್ಲವೂ ಕೂಡ ಇರುತ್ತೆ. ಸೊ ಅದು ಕ್ಲಾರಿಟಿಯಾಗಿ ಸಿಗುತ್ತೆ ನಿಮಗೆ ಮಾಹಿತಿ. ಸೊ ಶಾಲಾ ಮತ್ತು ಶಿಕ್ಷಣ ಸಾಕ್ಷರತೆಯಲ್ಲಿ ನೋಡಿ 5267 ಇದು ನಾನ್ HK ಇರುವಂಥದ್ದು. ಇದರಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಯಾವ್ದಾದ್ರು ಈಗ ಅನುಮೋದನೆ ಸಿಕ್ಕಿದೆ, ಸೊ ಅದೆಲ್ಲ ಇರುತ್ತೆ. ಅದರ ಜೊತೆ ಇನ್ನಷ್ಟು ಹುದ್ದೆಗಳಿಗೂ ಕೂಡ ಬಜೆಟ್ ಆದಮೇಲೆ ಅನುಮೋದನೆ ಸಿಗುತ್ತೆ. ಡೋಂಟ್ ವರಿ, ಅದೇನು ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ನಗರಾಭಿವೃದ್ಧಿ ನೋಡಿ, ಸಾರಿಗೆ ಇಲಾಖೆಗೆ ಯಾರು ಓದ್ತಾ ಇದ್ದೀರಾ ನಾನ್ HKಗೆ 6847 ಹುದ್ದೆಗಳಿದೆ. ಸೊ ಇದರಲ್ಲಿ ಗ್ರೂಪ್ A ಇದೆ, ಗ್ರೂಪ್ B ಇದೆ, ಗ್ರೂಪ್ C ಇದೆ, ಎಲ್ಲವೂ ಕೂಡ ಇದೆ. ಆಮೇಲೆ ನೀರಾವರಿ ಇಲಾಖೆ ಇದೆ, ಗಣಿ ಇಲಾಖೆಯಲ್ಲಿ, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ. ಸೊ ಇಷ್ಟೆಲ್ಲ ಹುದ್ದೆಗಳು ಒಟ್ಟು 24,300 ನಾನ್ HKಗೆ ಈಗ ಇವರು ಮಂಜೂರಾತಿ ಮಾಡಿರುವಂಥದ್ದು, ಆಲ್ರೆಡಿ ರಿಕ್ರೂಟ್ಮೆಂಟ್ಗೆ ಈಗ ರೆಡಿ ಇರುವಂಥದ್ದು ಇಷ್ಟು ಹುದ್ದೆಗಳು. ಸೊ ಇದರಲ್ಲಿ ಯಾವ್ದ್ಯಾವ್ದಿದೆ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ ಕೊಟ್ಟಿದ್ದಾರೆ. ಬಟ್ SD, FD ಎಷ್ಟಿದೆ, ಏನೇನಿದೆ ಅನ್ನುವಂಥದ್ದು ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ಇದ್ರ ಜೊತೆ ಈಗ ಇದು ನಾನ್ HKದಾಯಿತು. ನಾನ್ HKಲಿ ಒಟ್ಟು 24,300 ಈಗ ಭರ್ತಿ ಮಾಡೋದಕ್ಕೆ ಈಗ ನಿನ್ನೆ ಒಪ್ಪಿರುವಂಥದ್ದು ಸಚಿವ ಸಂಪುಟದಲ್ಲಿ. ಸೊ ಹಾಗಾದರೆ HK ವಿಭಾಗದಲ್ಲಿ ಎಷ್ಟು ಹುದ್ದೆಗಳು, HKಗೆ ಯಾವ್ದಾವುದು ಎಷ್ಟೆಷ್ಟು ಯಾವ್ಯಾವ ಇಲಾಖೆ ಅಂತ ತಿಳಿಯೋಣ ಬನ್ನಿ. ನೋಡಿ, ಇದು HK ವಿಭಾಗದ ಒಂದು ಲಿಸ್ಟ್. HKಲಿ ಎಷ್ಟೆಷ್ಟು ನೋಟಿಫಿಕೇಶನ್ಸ್ ಆಗ್ಬೋದು, ಯಾವ್ದಾವ್ದೆಲ್ಲ ಡಿಪಾರ್ಟ್ಮೆಂಟ್. ನೋಡಿ, ಲೆಜಿಸ್ಲೇಟಿವ್ ಸೆಕ್ರೆಟರಿಯೇಟ್ ಇಂದ 4 ಪೋಸ್ಟ್ ಇರುವಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ, ಇಲ್ಲಿ 10,000 ಪೋಸ್ಟ್ ಇದೆ. ಸೊ ಇದರಲ್ಲಿ ಎಲ್ಲವೂ ಕೂಡ ಇರುತ್ತೆ, ಟೀಚರ್ಸ್ದು ಬೇರೆ ಬೇರೆ ಎಲ್ಲ. ಆ್ಯಂಡ್ ಹೆಲ್ತ್, ಆರೋಗ್ಯ ಇಲಾಖೆದು 11,000 ಇದೆ ಸಮಥಿಂಗ್ ಒಟ್ಟು. ಈ ರೀತಿಯಾಗಿ 1,104 ಇದೆ ಆರೋಗ್ಯ ಇಲಾಖೆದು. ಅದಾದಮೇಲೆ ಟ್ರಾನ್ಸ್ಪೋರ್ಟಲ್ಲಿ ಇದು HKದು ಲಿಸ್ಟ್ 2,909 ಹುದ್ದೆಗಳಿದೆ. ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಬೋದು ನೀವು ಎಷ್ಟಿದೆ ಅಂತೇಳಿ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ, ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಕಂದಾಯ ಇಲಾಖೆಯಲ್ಲಿ 841, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ, ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಇಲ್ಲಿ ಫಿನಾನ್ಸಲ್ಲಿ ಆರ್ಥಿಕ ಹಣಕಾಸು ಇಲಾಖೆ, ಆ್ಯಂಡ್ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಒಟ್ಟು ಇದು ಬೇರೆ ಬೇರೆ ಇಲಾಖೆಯಲ್ಲಿ ನಿಮಗೆ ಎಷ್ಟೆಷ್ಟು ಹುದ್ದೆಗಳು ಇದೆ ಅನ್ನುವಂಥದ್ದು ಮಾಹಿತಿ. ಇದು HK ಈಗ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ನೇಮಕಾತಿಗೆ ಸಿದ್ಧವಿರುವಂಥ HK ಭಾಗದ ಒಂದು ನೇಮಕಾತಿಯ ಒಂದು ಲಿಸ್ಟ್ ಇದು. ಸೊ ಇದರಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇದಾದಮೇಲೆ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅದರ್ ಡಿಪಾರ್ಟ್ಮೆಂಟಲ್ಲಿ 55, ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 29, ಟೂರಿಸಂ ಡಿಪಾರ್ಟ್ಮೆಂಟು, ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರಲ್ಲಿ, DPR ಅಲ್ಲಿ 9, ಈ ರೀತಿಯಾಗಿ ಒಟ್ಟು HK ಭಾಗಕ್ಕೆ 32,132 ಹುದ್ದೆಗಳು ಈಗ ಭರ್ತಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇದರಲ್ಲಿ ಹೈಯರ್ ಎಜುಕೇಷನ್ದು ಇದೆ, ಹೋಮ್ ಡಿಪಾರ್ಟ್ಮೆಂಟ್ ಇದೆ, ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದೆ, IT/BT ಇದೆ, ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, RDPR ಇದೆ. RDPR ಅಲ್ಲಿ ಯಾವುದು ಇಲ್ಲ ಆಲ್ಮೋಸ್ಟು. ಅದಿನ್ನೂ ಯಾವುದ್ಯಾವುದಕ್ಕೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕಿದೆ. ಸೊ ಅದು ಕೂಡ ಪ್ರೊಸೆಸ್ ನಡೀತಾ ಇದೆ. ಒಟ್ಟಾರೆಯಾಗಿ ಈ ಒಂದು HK ವಿಭಾಗಕ್ಕೆ 32,132 HK, ಆ್ಯಂಡ್ 24,000 ನಿಮಗೆ ತಿಳಿಸಿದ್ದೀನಲ್ಲ 24,300 ನಾನ್ HK. ಇಷ್ಟು ರೆಕ್ರೂಟ್ಮೆಂಟ್ ಈಗ 54,342 ಹುದ್ದೆಗಳಿಗೆ ಈ ಕೂಡಲೇ ನೇಮಕಾತಿಯನ್ನು ಮಾಡೋದಕ್ಕೆ ನಿನ್ನೆ ಸಚಿವ ಸಂಪುಟ ಒಪ್ಪಿದೆ. ಅದು ಕೂಡ ನಿಮ್ಗೆ ಗೊತ್ತಿದೆ 50% ಮೇಲೇ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ಹಾಗಾದರೆ 50% ಮಾಡೋದ್ರಿಂದ ಈಗ ಸದ್ಯಕ್ಕೊಂದು ಸಮಸ್ಯೆ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಅದಕ್ಕೆ ಕೋರ್ಟ್ ಕೂಡ ನೋ ಅಬ್ಜೆಕ್ಷನ್. ಬಟ್ 56 ಮಾಡ್ತೀವಿ ಅಂತಂದರೆ
ಅದಕ್ಕೆ ಸಮಸ್ಯೆ ಕೋರ್ಟ್ ಅನುಮತಿಯನ್ನು ಪಡಿಬೇಕು. ಸೊ ಇಷ್ಟು ಮಾಹಿತಿ, ಇದ್ರ ಜೊತೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಇನ್ನೂ ಏನೇನು ಬೇಕು, ಯಾವ್ಯಾವ ಇಲಾಖೆದು ಕಂಪ್ಲೀಟ್ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದಿಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಆರ್ಥಿಕ ಇಲಾಖೆದು ಯಾವುದು ಅನುಮೋದನೆ ಆಗಿದೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸ್ತೀನಿ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳದ್ದು ಈಗ ಸದ್ಯಕ್ಕೆ ಮಾಹಿತಿ ಇದೆ. ಬರುವಂಥದ್ದು ಈಗ ಬಜೆಟ್ ಆದಮೇಲೆ ನಿಮಗೆ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ಕೇಳಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಆ್ಯಂಡ್ ಇದಾದಮೇಲೆ ಈಗ ಪ್ರಮುಖವಾಗಿರುವಂಥದ್ದು ನಮ್ಮ ಒಂದು ಬೇಡಿಕೆ ಅಂತಂದರೆ ಚುನಾವಣೆಯಷ್ಟರಲ್ಲೇ ನೋಟಿಫಿಕೇಶನ್ಸ್ಗಳನ್ನ ಮಾಡಬೇಕು. ಮತ್ತೆ ಅವರು ಚುನಾವಣೆ ಅನ್ಕೊಂಡು ಕೂತ್ಕೊಂಡು ನೋಟಿಫಿಕೇಶನ್ಸ್ಗಳನ್ನ ಹೋಲ್ಡ್ ಮಾಡಿದ್ರಂದ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಏಜ್ ಲಿಮಿಟ್ ಕೊಟ್ಟಿರುವಂಥದ್ದು ತುಂಬ ಜನ ಕ್ರಾಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಬೇಗನೆ ರೋಸ್ಟರ್ ಸಿದ್ಧಪಡಿಸಿ ಅಂತೇಳಿ ಒತ್ತಡವನ್ನು ಹಾಕೋ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಎರಡೂ ಮಾಡಿದ್ರೆ ಮಾತ್ರ ಬೇಗ ರಿಕ್ರೂಟ್ಮೆಂಟು ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಇವರು ಎಲೆಕ್ಷನ್ ನೆಪ ಹೇಳ್ಕೊಂಡು ಈಗೇನೋ ಸಮಾಧಾನ ಪಡಿಸಿದ್ದೀವಿ ಹೇಳ್ಬಿಟ್ಟಿದ್ದೀವಿ ಅಂತಂದರೆ ಕೆಲಸ ಆಗಲ್ಲ. ಸೊ ಕನ್ಫರ್ಮ್ ಆಗಿ ರಿಕ್ರೂಟ್ಮೆಂಟ್ಗಳನ್ನು ಇವರು ಒಂದೊಂದಾಗಿ ಶುರು ಮಾಡಬೇಕು. ಇನ್ನು SD FDAಗಳದ್ದು ತುಂಬ ಆಸ್ಪೆಂಟ್ಸ್ ಇದೀರಾ, PSI ಇದ್ರೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಎಷ್ಟು ಅನುಮೋದನೆ ಸಿಕ್ಕಿದೆ, ಎಷ್ಟು ಸಿಗಬೇಕಿದೆ, ಏನೇನಾಗುತ್ತೆ ಎಲ್ಲವೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಯಾಕೆಂದರೆ ಈಗ ಜಸ್ಟ್ ನಮ್ಮ ಹತ್ರ ಇರುವಂಥದ್ದು ಮಾಹಿತಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟಿದೆ, ಎಷ್ಟು ಅನುಮೋದನೆ ಆಗಿದೆ, ಬಟ್ ಯಾವ್ಯಾವ ಹುದ್ದೆಗಳು ಏನು ಎನ್ನುವಂಥದ್ದೆಲ್ಲ ಇನ್ನೂ ಬಹಳಷ್ಟು ಮಾಹಿತಿ ಅವಶ್ಯಕತೆ ಇರೋದ್ರಿಂದ ಅದನ್ನೆಲ್ಲವನ್ನು ಕೂಡ ಪಡ್ಕೊಳ್ತೀನಿ. ಸಾಧ್ಯವಾದಷ್ಟು ನಿಮಗೆ ಎಷ್ಟು ಪಾಸಿಬಲೋ ಅಷ್ಟೆಲ್ಲವನ್ನು ಕೂಡ ತಿಳಿಸೋ ಕೆಲಸ ಮಾಡ್ತೀನಿ. ಆ್ಯಂಡ್ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದಗಳು.